ಮೊದಲನೆಯ ಪ್ರಶ್ನೆ, ರಾತ್ರಿ ಸಮಯದಲ್ಲಿ ಮೊಸರನ್ನ ತಿನ್ನುವುದರಿಂದ ಏನಾಗುತ್ತೆ? ಎ. ದಪ್ಪ ಆಗುತ್ತಾರೆ, ಬಿ. ಕಫದ ಸಮಸ್ಯೆ, ಸಿ. ಉತ್ತಮ ಜೀರ್ಣಕ್ರಿಯೆ, ಡಿ. ಬಿಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಫದ ಸಮಸ್ಯೆ. ಎರಡನೆಯ ಪ್ರಶ್ನೆ, ರಾಮ, ಸೀತೆ ಮತ್ತು ಲಕ್ಷ್ಮಣರು ಯಾವ ಕಾಡಿನಲ್ಲಿ ವನವಾಸ ಮಾಡಿದರು? ಎ. ದಾಂಡಕ, ಬಿ. ಅಶೋಕ, ಸಿ. ಚಿತ್ರಕೂಟ, ಡಿ. ಪಂಚವಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ದಾಂಡಕ. ಮೂರನೆಯ ಪ್ರಶ್ನೆ, ಯಾವ ತರಕಾರಿಯನ್ನ ಹೆಚ್ಚು ತಿನ್ನುವುದರಿಂದ ಮೂಳೆಗಳು ದುರ್ಬಲವಾಗುತ್ತವೆ? ಎ. ಆಲೂಗಡ್ಡೆ, ಬಿ. ಟೊಮೆಟೊ, ಸಿ. ಬದನೆಕಾಯಿ, ಡಿ. ಈರುಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಲೂಗಡ್ಡೆ. ನಾಲ್ಕನೆಯ ಪ್ರಶ್ನೆ, ಪೊಂಗಲ್ ಹಬ್ಬದ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಎ. ಕೇರಳ, ಬಿ. ತಮಿಳುನಾಡು, ಸಿ. ಕರ್ನಾಟಕ, ಡಿ. ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತಮಿಳುನಾಡು. ಐದನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯನ್ನ ಸಕ್ಕರೆಯ ನಾಡು ಎಂದು ಕರೆಯಲಾಗುತ್ತದೆ? ಎ. ಕೋಲಾರ, ಬಿ. ಮಂಡ್ಯ, ಸಿ. ಹುಬ್ಬಳ್ಳಿ, ಡಿ. ರಾಮನಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಂಡ್ಯ. ಆರನೆಯ ಪ್ರಶ್ನೆ, ಸೀತೆಯನ್ನ ಹುಡುಕಲು ಯಾವ ಪಕ್ಷಿಯು ಶ್ರೀರಾಮನಿಗೆ ಸಹಾಯ ಮಾಡಿತು? ಎ. ಜಟಾಯು, ಬಿ. ಗರುಡ, ಸಿ. ನವಿಲು, ಡಿ. ಪಾರಿವಾಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜಟಾಯು. ಏಳನೆಯ ಪ್ರಶ್ನೆ, ಯಾವ ಜೀವಿಯ ಹೃದಯವು ನಿಮಿಷಕ್ಕೆ 1000 ಬಾರಿ ಹೊಡೆದುಕೊಳ್ಳುತ್ತದೆ? ಎ. ಹಮ್ಮಿಂಗ್ ಬರ್ಡ್, ಬಿ. ಕುದುರೆ, ಸಿ. ಚಿರತೆ, ಡಿ. ಹುಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹಮ್ಮಿಂಗ್ ಬರ್ಡ್. ಎಂಟನೆಯ ಪ್ರಶ್ನೆ, ಪೈಲ್ಸ್ ಇದೆಯಾ? ಮಾತ್ರೆ ಬಿಡಿ, ಈ ಆಹಾರವನ್ನು ಹೆಚ್ಚಾಗಿ ತಿನ್ನಿ. ಎ. ಮುಲ್ಲಂಗಿ, ಬಿ. ಬೀಟ್ರೋಟ್, ಸಿ. ನೀರು ಸೇವನೆ, ಡಿ. ಎಲೆಕೋಸ್ ಸೇವನೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಒಂಬತ್ತನೆಯ ಪ್ರಶ್ನೆ, ಹೀರೆಕಾಯಿಯ ಆರೋಗ್ಯ ಪ್ರಯೋಜನವನ್ನು ನೀವು ತಿಳಿದರೆ ನೀವು ಶಾಕ್ ಆಗೋದು ಖಂಡಿತ. ಎ. ಕಣ್ಣಿನ ದೃಷ್ಟಿ, ಬಿ. ಅನಿಮಿಯಾ ಸಮಸ್ಯೆ ನಿವಾರಣೆ, ಬಿ. ಲಿವರ್ ಆರೋಗ್ಯ, ಡಿ. ಮಲಬದ್ಧತೆ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಕೊನೆಯದಾಗಿ 10ನೆಯ ಪ್ರಶ್ನೆ, ಯಾವ ಪ್ರಾಣಿಯನ್ನ ಕಾಡಿನ ರಾಜ ಎಂದು ಕರೆಯುತ್ತಾರೆ? ಎ. ಹುಲಿ, ಬಿ. ಆನೆ, ಸಿ. ಸಿಂಹ, ಡಿ. ನರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಂಹ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.